ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ನಾಳೆನೇ ಇರುವಂಥ ಬಜೆಟ್ ಮಂಡನೆಯಲ್ಲಿ ಇವತ್ತಿನ ಥಂಬ್ಲೈನ್ ನೋಡ್ದಂಗೆ ನೀವು 2,000 ಇರೋ ಅಮೌಂಟ್ 2,500 ಹೇಗಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಹೌದು, ನಾಳೆನೇ ಇರುವಂಥದ್ದು ಬಜೆಟ್ ಮಂಡನೆ ಇದೆ ಅಲ್ವಾ. ಸತತವಾಗಿ 8ನೇ ಬಾರಿಗೆ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು, ಹಣಕಾಸಿನ ಸಚಿವೆಯಾದಂಥ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು ನಾಳೆ ಬಜೆಟ್ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ನೀಡಲಿಕ್ಕೆ ನಾನು ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಹೇಗನ್ನಿಸ್ತಿದೆ ನಿಮಗೆ ವಿಡಿಯೋಸನ್ನು ಹೇಳಿ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನಮ್ಮ ವಿಡಿಯೋಸಿಗೆ, ಯೂಟ್ಯೂಬ್ ವಿಡಿಯೋಸಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ. ಸೊ ಈಗ ಟಾಪಿಕಿಗೆ ಬರೋಣಂತೆ. ಥಂಬ್ಲೈನಲ್ಲಿ ಹಾಕಿದಂಗೆ 2,000 ಅಮೌಂಟು 2,500 ಆಗುತ್ತೆ ಅಂತ ಹೇಳಿದ್ದೆ. ಹೌದು. ಸೊ ಈಗ ಬಜೆಟ್ ನಡೀತಾ ಇದೆ ಅಲ್ವಾ ನಾಳೆ, ಹಾಗಾಗಿ ಸರ್ವೆ ಮಾಡ್ತಾರೆ, ಎಲ್ಲ ಹತ್ರನೂ ಸರ್ವೆ ಮಾಡ್ತಾರೆ. ಯಾವುದು ಜಾಸ್ತಿ ಆಗಬೇಕು, ಯಾವುದು ಕಡಿಮೆ ಆಗಬೇಕು, GST, ಇನ್ಕಮ್ ಟ್ಯಾಕ್ಸು, ಆಮೇಲೆ ಗೋಲ್ಡ್ ರೇಟು ಎಲ್ಲನೂ ಈಗ, ಆಮೇಲೆ ಪಿಂಚಣಿ ಬಗ್ಗೆ ಎಲ್ಲದರಲ್ಲೂ ಜಾಸ್ತಿ ಮಾಡಬೇಕಾ, ಕಡಿಮೆ ಮಾಡಬೇಕಾ, ಜಾಸ್ತಿ ಮಾಡಬೇಕಾ, ಕಡಿಮೆ ಮಾಡಬೇಕಾ. ಸೊ ನಮ್ಮ ಜನರ ಹತ್ರನೇ ಅವರು ಸರ್ವೆ ಮಾಡ್ತಾರೆ. ಹಾಗಾಗಿ ಜನರಿಂದ ಬಂದಂಥ ರೆಸ್ಪಾನ್ಸೇ ನಾನು ಹೇಳ್ತಾ ಇದ್ದೀನಿ. ಇವಾಗ ಬಂದಂಥ ನೋಟಿಫಿಕೇಷನ್ಸ್ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು ನಾಳೆ ಬಜೆಟ್ನ ಘೋಷಣೆ ಮಾಡಲಿದ್ದಾರೆ. ಹಾಗಾಗಿ ಏನಪ್ಪ ಅಂದರೆ, PM ಕಿಸಾನ್ ಯೋಜನೆಯಲ್ಲಿ ರೈತರಿಗೆ ಯಾವಾಗಲೂ 3 ತಿಂಗಳಿಗೊಂದ್ಸತಿ 2,000 ಅಮೌಂಟ್ ಬರ್ತಾಯಿತ್ತು. 3 ತಿಂಗಳಿಗೊಂದ್ಸತಿ 2,000 ಅಮೌಂಟ್ ಬರ್ತಾಯಿತ್ತು ಅಲ್ವಾ. ಸೊ ಅದನ್ನು ಸ್ವಲ್ಪ ಜಾಸ್ತಿ ಮಾಡಲಿ ಅಂತ ಆಲ್ಮೋಸ್ಟ್ 90% ಎಲ್ಲ ರೈತರು ರಿಕ್ವೆಸ್ಟ್ ಮಾಡಿದಾರಂತೆ. 500 ರೂಪಾಯಿ ಜಾಸ್ತಿ ಮಾಡಿ ಸಾಕು, ನಮಗೇನು ಜಾಸ್ತಿ ಬೇಡ. 2,000 ಬರ್ತಿರೋ ಅಂಥ ಅಮೌಂಟ್ 2,500 ಬರಲಿ. ಅಲ್ಲಿಗೆ 7,500 8,000 ಅಮೌಂಟ್ ಆಗುತ್ತೆ, ನಮಗಷ್ಟೇ ಹೆಲ್ಪ್ ಆಗುತ್ತೆ ಅಂತ ಹಲವೆಡೆ ಎಲ್ಲ ಕಡೆನೂ ಸರ್ವೆ ಮಾಡಿದಾಗ ಹೇಳಿದಾರಂತೆ. ಸೊ ನನ್ನ ಪರ್ಸ್ನಲಿ ಒಪಿನಿಯನ್ನು ಹೇಳಬೇಕಂದ್ರೆ, ಹೌದು, ರೈತರಿಗೆ ನಿಜವಾಗ್ಲೂ ನೀಡಿರುವಂಥದ್ದು ಹಣನೇ ಹೌದು ಅಲ್ವಾ. ಸೊ ಅವ್ರಿಗೂ ಅಷ್ಟೇ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಸಿಟಿಯಲ್ಲಿರ್ತೀವಿ, ನಮಗೆ ರೈತರ ಬಗ್ಗೆ ಏನು ಒಂದಿಷ್ಟು ಗೊತ್ತಿರಲ್ಲ, ಅವ್ರದ್ದು ಜೀವನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ. ಇವಾಗ ನನಗೆ ನಾನು ಈಗ ರೈತರ ಮನೆಯಲ್ಲಿ ಬಾಡಿಗೆ ಇರೋದ್ರಿಂದ ನಾನು ಡೈಲಿ ನೋಡ್ತಿರೋ ಪ್ರಕಾರ ಗೊತ್ತಾಗ್ತಾ ಇದೆ ನನಗೆ ಅವರ ಜೀವನ ಶೈಲಿ ಎಷ್ಟು ಕಷ್ಟ ಇರುತ್ತೆ ಅಂತ. ನಾವೇನೋ ಹೇಳ್ತೀವಿ ಅವ್ರಿಗೆ ಹೊಲ ಮನೆ ಇರುತ್ತೆ, ಆರಾಮಾಗಿರ್ತಾರೆ ಅಂತ. ನೋ, ಅದು ಅಲ್ಲೇ ಅಲ್ಲ. ಅವರು ಬೆಳಗ್ಗೆನೇ ಎದ್ದು ಹೊಲಕ್ಕೆ ಹೋಗಬೇಕು, ಬರಬೇಕು, ಅಲ್ಲಿದ್ದೆಲ್ಲ ನೋಡ್ಕೋಬೇಕು, ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಅದೆಲ್ಲ ಮೇಂಟೈನ್ ಮಾಡಬೇಕು. ಅಷ್ಟು ಮೇಂಟೈನ್ ಮಾಡಿ ಅದೇನಾದರೂ ಲಾಸ್ ಆಗಿಬಿಟ್ರೆ ನಿಜವಾಗ್ಲೂ ಅವರಿಗೆ ತುಂಬಾ ಹೊಡೆತ ಬೀಳುತ್ತೆ. ಅದೇ ಪ್ರಾಫಿಟ್ ಆದರೆ ಅವರಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಸೊ ನಮಗೇನು ಅನ್ನ ಹಾಕೋದು ರೈತನೇ ಅಲ್ವಾ. ಸೊ ರೈತನಿಗೆ ಒಳ್ಳೆಯದಾದರೆ ನಮಗೂ ಖುಷಿನೇ. ಹಾಗಾಗಿ ಈಗ ನಾಳೆ ಬಜೆಟ್ ಮಂಡನೆಯಲ್ಲಿ 2,000 ಬರ್ತಿರುವಂಥ PM ಕಿಸಾನ್ ಯೋಜನೆಯಲ್ಲಿ 2,000 ಬರ್ತಿರೋ ಅಮೌಂಟ್ 2,500 ಮಾಡಲಿ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡಿದಾರಂತೆ. ನಾಳೆ ಬಜೆಟ್ ನೋಡಿ ಮತ್ತು ಏನೇನು ವಿಷಯ ಬರುತ್ತೆ ಅಂತ ನಾನು ನಿಮ್ಮ ಮುಂದೆ ತಂದು ಇಡ್ತೀನಿ. ಮತ್ತು GST, ಎಲ್ಲದಕ್ಕೂ GST. ಸೊ GST ರೇಟು, GST ಪರ್ಸಂಟೇಜ್ನ ಸ್ವಲ್ಪ ಕಡಿಮೆ ಮಾಡಲಿ ಅಂತ. ಏನಪ್ಪ, ಎಲ್ಲದಕ್ಕೂ GST. ಒಂದು ಬಟ್ಟೆ ತೊಗೊಳ್ಳಿ, ಒಂದು ಹೋಗಿ ಹೋಟೆಲಲ್ಲಿ ತಿಂದರೂ GST, ಒಂದು ಪಿಕ್ಚರ್ ನೋಡೋಕೆ ಹೋಗಿ ಪಾಪ್ಕಾರ್ನ್ ತೊಗೊಂಡ್ರು GST, ಆಮೇಲೆ ಒಂದು ಎಣ್ಣೆ ಬಂಗಾರ ತೊಗೊಂಡ್ರು, ಏನೇ ತೊಗೊಂಡ್ರು GST. ಒಂದು ಇವಾಗ ಸಕ್ಕರೆನೂ ನೋಡಿರಿ, ಸಕ್ಕರೆ ಆಗಲಿ, ದಿನಸಿ ಆಗಲಿ, ರೇಟ್ ಏನೇ ತೊಗೊಂಡ್ರು 40 ರೂಪಾಯಿ ಸಕ್ಕರೆ ಇದ್ದರೆ GST ಎಲ್ಲ ಆ್ಯಡ್ ಆಗಿ 45 ರೂಪಾಯಿ ಆಗಿರುತ್ತದು. ಹಾಗಾಗಿ ಎಲ್ಲದಕ್ಕೂ GST. ಸೊ ಅದ್ರ ಪರ್ಸಂಟೇಜ್ ಲೆಸ್ ಮಾಡಿ, ಇಲ್ಲ ಕ್ಯಾನ್ಸಲ್ನೇ ಮಾಡಿಬಿಡಿ, GST ಬೇಡ ಅಂತ ಎಷ್ಟೋ ಜನ ಹೇಳಿದಾರಂತೆ. ಆಮೇಲೆ ಬಂಗಾರದ ರೇಟ್ ಅಂತೂ ಈಗಿನ ಕಾಲದಲ್ಲಿ ಬಂಗಾರ
ಕೊಳ್ಳಂಗೆ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಅಲ್ಲಿಗೆ 80,000 ಆಗಿದೆ, 8,000 ರೂಪಾಯಿ ಪರ್ ಗ್ರಾಮಿಗಾಗಿದೆ. ಅಲ್ಲಿಗೆ 10 ಗ್ರಾಮಿಗೆ ಆಬ್ವಿಯಸ್ಲಿ 80,000 ರೂಪಾಯಿ. ಹಾಗಾಗಿ ಬಂಗಾರ ಅಂತೂ ರೇಟ್ ಮುಗಿಲಿಕ್ಕೆ ಮೀರಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸಾಮಾನ್ಯ ಜನರಂತೂ ಕೊಳ್ಳಂಗೆ ಇಲ್ಲ ಬಂಗಾರ, ಆ ಥರ ಆಗಿಬಿಟ್ಟಿದೆ. ಏನು ಸರಿಯಾಗಿ ದುಡ್ಡು ಮಾಡ್ಕೊಂಡಿರೋರು ಆರಾಮಾಗಿ ಬಂಗಾರ ಕಣ್ಣು ಮುಚ್ಕೊಂಡೋಗಿ ಕೊಂಡ್ಕೊಂಡು ಬರ್ಬೋದು, ಆ ಥರ ಆಗಿದೆ. ಮುಂಚೆ ಎಲ್ಲ ಮದುವೆ ಮಾಡಿಕೊಟ್ರೆ KG ಗಂಟ್ಲೆ ಬಂಗಾರ ಕೊಡ್ತಿದ್ರಂತೆ. ನಾನು 1/4 KG ಬಂಗಾರ ಕೊಟ್ಟೆ, ಅರ್ಧ KG ಬಂಗಾರ ಕೊಟ್ಟೆ ಅಂತ. ಇವಾಗ 10 ಗ್ರಾಮ್ ಬಂಗಾರ ಕೊಡೋಕ್ಕೂ ಯೋಚನೆ ಮಾಡ್ದಂಗೆ ಆಗಿದೆ. 80,000 ಅಂದರೆ ಅಲ್ಲಿಗೆ ಯಪ್ಪ ಅರ್ಧ ಮದುವೆನೇ ಆಗುತ್ತೆ ಅಂತಾರೆ ಸಾಮಾನ್ಯ ಜನರು, ಆ ಥರ ಆಗಿಬಿಟ್ಟಿದೆ. ಹಾಗಾಗಿ ತುಂಬ ಕಷ್ಟ ಆಗಿದೆ. ಬಂಗಾರದ ರೇಟ್ ಕಡಿಮೆ ಮಾಡಿ, GST ಟ್ಯಾಕ್ಸಸ್ಸು ಅದೆಲ್ಲ ಕಡಿಮೆ ಮಾಡಿ, ರೇಟು ಇನ್ಕಮ್ ಟ್ಯಾಕ್ಸ್ ರೇಟ್ ಕಡಿಮೆ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದಾರಂತೆ. ಇವತ್ತೊಂದು ದಿನ ಕಾದು ನೋಡೋಣಂತೆ. ನಾಳೆ ಬಜೆಟ್ನಲ್ಲಿ ಏನೇನು ಜಾಸ್ತಿ ಆಗುತ್ತೆ, ಏನೇನು ರೇಟ್ ಕಡಿಮೆ ಆಗುತ್ತೆ, ಯಾವುದು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಯಾವುದ್ರ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅಂತ ನಾಳೆನ ವ್ಲಾಗಲ್ಲಿ ನಾನು ತಿಳಿಸ್ತೀನಿ. ಆಮೇಲೆ ಇನ್ನೊಂದು ರೇಷನ್ ಕಾರ್ಡ್ ಅವರಿಗೆ ಗುಡ್ ನ್ಯೂಸ್ ಏನಂತ ಕೇಳ್ತಿದ್ದೀರಾ. ಸೊ ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೆ, ರೇಷನ್ ಕಾರ್ಡ್ ಅವರಿಗೆ ತಿದ್ದುಪಡಿಯುವುದು ಜನವರಿ 30-31ಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದ್ದೆ. ಅಂದರೆ ಯಾರ್ದಾದ್ರೂ ಡಿಲೀಟ್ ಮಾಡೋಂಗಿದ್ರೆ, ಯಾರ್ದಾದ್ರೂ ಹೆಸರು ಆ್ಯಡ್ ಮಾಡೋಂಗಿದ್ರೆ ನಾಳೆ ಲಾಸ್ಟ್ ಡೇಟ್, ಇವತ್ತು ಲಾಸ್ಟ್ ಡೇಟ್ ಇತ್ತಲ್ವ, 30-31 ಲಾಸ್ಟ್ ಡೇಟ್ ಅಂತ ಹೇಳಿದ್ದೆ. ಸೊ ಅವರಿಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 28ನೇ ತಾರೀಕುವರೆಗೂ ಗುಡ್ ನ್ಯೂಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ. ಯಾಕಂದರೆ ತುಂಬ ಜನದ್ದು ಏನದು ತಗೊಳೋದು, ಡಿಲೀಟ್ ಮಾಡೋದು, ಹೆಸರು ಸೇರ್ಪಡೆ ಮಾಡೋದು ಇದೆ ಅಲ್ವಾ. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಿ, ಸಮರ್ಥ ಅಡ್ಡ ಬಂದಿದ್ದ. ಹಾಗಾಗಿ ರೇಷನ್ ಕಾರ್ಡಲ್ಲಿ ಸೇರ್ಪಡೆ ಮಾಡೋದು ಮತ್ತು ಡಿಲೀಟ್ ಮಾಡೋದು ಏನೇ ತಿದ್ದುಪಡಿ ಇದ್ರೂ ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 28ನೇ ತಾರೀಕು ತನಕ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ರೇಷನ್ ಕಾರ್ಡ್ ಅವರಿಗೆ ಗುಡ್ ನ್ಯೂಸ್ ಅಂತಲೇ ಅಲ್ವಾ. ಯಾಕೆ ಈ ಥರ ಮಾಡ್ತಿದ್ದಾರೆ ಅಂದರೆ, ಯಾರು ತೀರ್ಕೊಂಡಿರ್ತಾರಲ್ವ, ಸೊ ಅವ್ರದ್ದು ಸುಮ್ಮನೆ ತೊಗೊಳೋದು, ಅವರು ಡೆತ್ ಸರ್ಟಿಫಿಕೇಟ್ ಹೋಗಿ ಕೊಡಲ್ಲ, ಡಿಲೀಟ್ ಅಂತೂ ಮಾಡೋದೇ ಇಲ್ಲ. ಹಾಗಾಗಿ ಇದು ಸ್ವಲ್ಪ ಕ್ರಾಸ್ ವೆರಿಫಿಕೇಷನ್ ತುಂಬಾ ಮಾಡ್ತಿದೆ ಸರ್ಕಾರ. ಹಾಗಾಗಿ ನಮಗೆ ಪರ್ಸ್ನಲಾಗಿ ಗೊತ್ತಿರೋಂಗೆ ಅವ್ರು ಸತ್ತು ಒಂದು 5-6 ವರ್ಷ ಆದ್ರೂ ಅವ್ರದ್ದು ಹೆಸರಲ್ಲಿ ರೇಷನ್ ತೊಗೊತಾನೆ ಇರ್ತಾರೆ. ಹೀಗೆಲ್ಲ ಮಾಡೋದು ಸರ್ಕಾರಕ್ಕೆ ತಪ್ಪಲ್ವಾ? ಹೀಗೆಲ್ಲ ಮಾಡಿದರೆ ಅಟ್ಲೀಸ್ಟ್ ಹೊಸದಾಗಿ ಸೇರ್ಕೊಂಡವ್ರಿಗೆ ಮೀನ್ಸ್ ಯಾರೋ 5 ಜನದ್ದು ಡಿಲೀಟ್ ಆದರೆ ಹೊಸ 5 ಜನ ಸೇರ್ಕೊಂಡವರಿಗೆ ಅದು ರೇಷನ್ ಬರುತ್ತೆ ತಾನೆ. ಅವರು ಮಾಡಿರೋದು ಬಡವರಿಗಂತ. ಈ ಥರ ಅವರಿಗೆ ಮೋಸ ಮಾಡಿದರೆ ಸರ್ಕಾರಕ್ಕೆ, ಅದು ಒಂದು ಕಡೆ ಮೋಸ ಮಾಡಿದರೆ ಇನ್ನೊಂದು ಕಡೆ ದೇವ್ರು ಕಿತ್ಕೊತಾನೆ. ದಯವಿಟ್ಟು ನಿಯತ್ತಾಗಿ ಯಾರ್ದು ಹೆಸರು ಡಿಲೀಟ್ ಮಾಡಬೇಕು ಡಿಲೀಟ್ ಮಾಡ್ಕೊಳ್ಳಿ, ಯಾರ್ದು ಸೇರ್ಪಡೆ ಮಾಡಬೇಕು ಸೇರ್ಪಡೆ ಮಾಡ್ಕೊಳ್ರಿ. ಮೀನ್ಸ್ ಸೇರ್ಪಡೆ ಮೀನ್ಸ್ ಸಣ್ಣ ಮಕ್ಕಳದಾಗಿರಲಿ, ಇಲ್ಲ ನಾವೇ ಆಗಿರಲಿ, ನಮ್ಮ ತವ್ರ ಮನೆಯಲ್ಲಿ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಮ್ಮ ತವ್ರ ಮನೆ ರೇಷನ್ ಕಾರ್ಡಲ್ಲಿ ನಮ್ಮ ಹೆಸರು ಇರುತ್ತೆ, ಹೌದಾ, ಅಲ್ಲಿ ನಾವು ಡಿಲೀಟ್ ಮಾಡ್ಕೋಬೇಕು. ತವ್ರ ಮನೇಲಿ ನಾವು ಡಿಲೀಟ್ ಮಾಡ್ಕೋಬೇಕು ಹೆಸರು. ಆಮೇಲೆ ಇಲ್ಲಿ ಗಂಡನ ಮನೆಯಲ್ಲಿ ನಾವು ಹೆಸರನ್ನು ನಮ್ಮ ಗಂಡಂದು ಆಧಾರ್ ಕಾರ್ಡಲ್ಲಿ ಹಾಕ್ಕೊಂಡಿರ್ತೀವಿ. ಆಧಾರ್ ಕಾರ್ಡಲ್ಲಿ ವೈಫ್ ಆಫ್ ಸಚಿನ್ ಕುಮಾರ್ ಅಂತ ಹಾಕಿರ್ತೀವಿ. ಅದನ್ನು ಈಗ ನಾವು ರೇಷನ್ ಕಾರ್ಡಲ್ಲಿ ಹೊಸ ರೇಷನ್ ಕಾರ್ಡ್ ಆದರೂ ಮಾಡ್ಕೊಳ್ರಿ, ಇಲ್ಲ ನಿಮ್ಮ ಅತ್ತೆ ಮನೆಯಲ್ಲಿ ಇರುವಂಥ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ರಿ. ಈ ಥರ ಸೇರ್ಪಡೆ ಮಾಡ್ಕೊಳೋದಂದರೆ ಈ ಥರ. ಇಲ್ಲ ಅಂದರೆ ನಮ್ಮ ಮಕ್ಕಳದು ಹೆಸರು, ಈಗ ನನ್ನ ಮತ್ತು ಈಗ ನಮ್ಮ ರೇಷನ್ ಕಾರ್ಡಲ್ಲಿ ನಂದು ನಮ್ಮ ಮನೆಯವ್ರದ್ದು ಜಗನಿಂದಿದೆ, ಈಗ ನಾನು ಸಮರ್ಥಿಂದು ಸೇರ್ಪಡೆ ಮಾಡ್ಕೋಬೇಕು. ಈ ಥರ ಸೇರ್ಪಡೆ ಮಾಡ್ಕೊಳ್ರಿ. ಆಮೇಲೆ ಈ ಥರ ಡಿಲೀಟ್ ಮಾಡಿರಿ. ಯಾರು ತೀರ್ಕೊಂಡಿರ್ತಾರಲ್ಲ ಅವ್ರದ್ದು ಡಿಲೀಟ್ ಮಾಡಿಬಿಡ್ರಿ. ಸುಮ್ಮನೆ ಅವರೇ ಇಲ್ಲ ಅಂದಮೇಲೆ ಅವ್ರ ರೇಷನ್ ತೊಗೊಂಡು ಏನು ಮಾಡ್ತೀರಾ? 5 kg ಅಕ್ಕಿಯಿಂದ ಏನಾಗೋದಿದೆ, ಹೌದಾ? ಸೊ ದಯವಿಟ್ಟು ಸರ್ಕಾರಕ್ಕೆ ಮೋಸ ಮಾಡಲಿಕ್ಕೆ ಹೋಗಬೇಡ್ರಿ. ನಮಗೋಸ್ಕರನೇ ಅವರು ಇಷ್ಟೊಂದು ಯೋಜನೆಗಳು ಬಿಟ್ಟಿದ್ದಾರೆ, ಇಷ್ಟೊಂದು ನಮಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇದ್ದಾರೆ. ಸೊ ಸರ್ಕಾರಕ್ಕೂ ನಾವು ಸಪೋರ್ಟ್ ಮಾಡಬೇಕಲ್ವ. ಹಾಗಾಗಿ ನನ್ನ ವಿಡಿಯೋ ಮುಖಾಂತರ ಎಲ್ಲರಿಗೂ ತಲುಪಿದೆ ಅಂದ್ಕೊಂಡಿರ್ತೀನಿ. ನನ್ನ ಒಂದು ಅಳಿಲು ಸೇವೆ ಏನೋ ಒಂದು
ಹೌದಾ? ನಿಮಗೆ ನಮ್ಮ ವಿಡಿಯೋಸ್ನ ಇಷ್ಟ ಆಗ್ತಿದೆ ಅಂತ ಅಂದ್ಕೊತಿದ್ದೀನಿ. ಹೀಗೆ ಮತ್ತು ನಾಳೆ ಬಜೆಟ್ನಲ್ಲಿ ಏನೇನಾಯಿತು ಅಂತ ನಾನು ಮತ್ತೆ ಇನ್ಫಾರ್ಮೇಷನ್ನ ತಂದು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತಾ ಇದೆ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ.